ಮುಳಬಾಗಿಲು ತಾಲೂಕಿನ ಇತಿಹಾಸದಲ್ಲಿ ಏನು ಇದೊಂದು ಕಾರ್ಯಕ್ರಮ ಆದಿನಾರಾಯಣರವರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅವರು ಈಗಾಗಲೇ ಮಾತನಾಡ್ತಾ ಹೇಳಿದರು, ಕೊತ್ತೂರು ಮಂಜುನಾಥರವರು ಮತ್ತು ಆದಿನಾರಾಯಣರವರು ಅವರು ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ, ಕಾರ್ಯಕ್ರಮ ಯಾವ ಉದ್ದೇಶಕ್ಕಾಗಿ ರೂಪಿಸಿದ್ದೀವಿ, ಈ ಕಾರ್ಯಕ್ರಮದ ಮಹತ್ವ ಏನು ಅಂತೆಲ್ಲ ಕೂಡ ಹೇಳಿದ್ರು. ನಿಜ, ಇವತ್ತೊಂದು ಪ್ರಾಣ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ಯಾವುದೇ ಜೀವ ಹೋದರೂ ಕೂಡ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅಂಥ ಜೀವ ಉಳಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಇವತ್ತು ನಮ್ಮ ಆದಿನಾರಾಯಣರವರು ಮಾಡ್ತಾ ಇದ್ದಾರೆ. ಅವರು 2023ರ ಚುನಾವಣೆಗೆ ಆಕಸ್ಮಿಕವಾಗಿ ಬಂದು ಇಲ್ಲಿ ಅಭ್ಯರ್ಥಿ ಆದರು. ಚುನಾವಣೆಯಲ್ಲಿ ಅವರು ಪೂರ್ವ ತಯಾರಿಯನ್ನು ನಡೆಸ್ಕೊಂಡಿರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಅವ್ರು ಚುನಾವಣೆಗೆ ನಿಂತರು. ಅವತ್ತು ಅವರು ಚುನಾವಣೆಯಲ್ಲಿ ಪರಾಭವಗೊಂಡರು. ಇದೇನಾಗಿದೆ ರಾಜಕಾರಣದಲ್ಲಿ ಹೆಂಗೆ ಅಂದರೆ, ಚುನಾವಣೆ ಬಂದಾಗ ಬರ್ತಾರೆ, ಚುನಾವಣೆ ಹೋಗ್ತಾರೆ, ಹೊರಟೋಗ್ತಾರೆ. ಜನರ ಜೊತೆಗೆ ಸಂಪರ್ಕ ಇರೋದಿಲ್ಲ, ಈ ತಾಲೂಕಿನ ಸಮಸ್ಯೆಗಳನ್ನು ಕೇಳೋದಿಲ್ಲ, ಈ ತಾಲೂಕಿನ ಜನತೆಯ ಕಷ್ಟ ಸುಖಗಳಲ್ಲಿ ಭಾಗವಹಿಸೋದಿಲ್ಲ. ಇದು ನಾವು ಮೊದಲಿಂದ ನೋಡ್ಕೊಳ್ತಾ ಬಂದಿದ್ದೀವಿ. ಆದರೆ ಆದಿನಾರಾಯಣರವರು ಆ ರೀತಿ ಮಾಡಲಿಲ್ಲ. 2023ರ ಚುನಾವಣೆಯಲ್ಲಿ ಪರಾಭವಗೊಂಡ ಮೇಲೆ ಕೂಡ ಇವತ್ತು ಜನರ ಮಧ್ಯೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ಇವತ್ತು ಈ ತಾಲೂಕಿನ ಸಮಸ್ಯೆಗಳನ್ನು ವಿಶೇಷವಾಗಿ ಇದೇ ತಾಲೂಕಿನವರಾದಂಥ ಕೋಲಾರ ವಿಧಾನಸಭಾ ಕ್ಷೇತ್ರ ಶಾಸಕರಂಥ ಕೊತ್ತೂರು ಮಂಜುನಾಥರವರ ಜೊತೆ ಸೇರಿ ಜಿಲ್ಲಾ ಮಂತ್ರಿಗಳ ಜೊತೆಗೂ ಕೂಡ ಮಾತನಾಡಿಕೊಂಡು, ನಮ್ಮೆಲ್ಲ ಹಿರಿಯ ನಾಯಕರ ಜೊತೆ ಮಾತನಾಡಿಕೊಂಡು ಸರ್ಕಾರದ ಹಂತದಲ್ಲಿ ಕೂಡ ಭಾಳಷ್ಟು ಕೆಲಸಗಳನ್ನು ಇವತ್ತು ಮಾಡಿಸ್ತಾ ಇದ್ದಾರೆ. ಅದು ಜನರಿಗೆ ಮುಂದಿನ ದಿವಸಗಳಲ್ಲಿ ಅರ್ಥ ಆಗ್ತದೆ, ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಪಕ್ಷದ ಸಂಘಟನೆಗೂ ಕೂಡ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ದಿವಂಗತ ನೀಲಕಂಠೇಗೌಡರು ಇಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅವರು ಪಕ್ಷದ ಸಂಘಟನೆಗೆ ಆದಿನಾರಾಯಣರ ಜೊತೆ ನಿಂತು ಎಲ್ಲ ಹಿರಿಯ ಮುಖಂಡರ ಸಹಕಾರ ತೆಗೆದುಕೊಂಡು ಭಾಳಷ್ಟು ಕಾರ್ಯಕ್ರಮಗಳು ರೂಪಿಸ್ತಾ ಇದ್ರು. ಅವರಿದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಕೂಡ ಯೋಚನೆ ಮಾಡಿದ್ದೀವಿ. ದೀರ್ಘ ಸುಮಂಗಲಿ ಭವ ಇರ್ಬೋದು, ಮಾತೃದೇವ ಇರ್ಬೋದು, ಕಾಯಕ ದೇವೋಭಾವ ಇರ್ಬೋದು, ಆಚಾರ್ಯ ದೇವೋಭಾವ ಇರ್ಬೋದು, ಉದ್ಯೋಗ ಮೇಳ ಇರ್ಬೋದು, ಇವೆಲ್ಲವೂ ಕೂಡ ಅವರಿದ್ದಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿ ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅಂತ. ಆದರೆ ಅವರು ಅಕಾಲಿಕ ಮರಣಕ್ಕಿಂತಾದ್ಮೇಲೆ ಒಂದು ರೀತಿಯ ಶೂನ್ಯ ಆವರಿಸ್ಕೊಂಡಿತ್ತು ಈ ತಾಲೂಕಿನಲ್ಲಿ. ಪಕ್ಷ ಸಂಘಟನೆ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಬೇಕು ಅಂತ ಆವತ್ತು ಎಲ್ಲ ಹಿರಿಯ ನಾಯಕರ ಒಂದು ಸಲಹೆ ಮೇರೆಗೆ ನೀವೇನೇ ತೆಗೆದುಕೊಳ್ಳಿ, ನಿಮಗೆ ಜವಾಬ್ದಾರಿ ಇರ್ತದೆ, ನೀವೇನೇ ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಕೂಡ ಇವತ್ತು ಹೆಚ್ಚು ಒತ್ತು ಕೊಟ್ಟು ಇವತ್ತು ಪಕ್ಷ ಸಂಘಟನೆಯನ್ನು ವಿಶೇಷವಾಗಿ ಈ ತಾಲೂಕಿನವರಾದಂಥ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥರವರ ಸಹಕಾರದಿಂದ, ಅವರ ಬೆಂಬಲದಿಂದ ಇವತ್ತು ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ಬಹುಶಃ ನಿಮಗೂ ಅನಿಸಿರ್ತದೆ, ನನಗೂ ಅನಿಸಿರ್ತದೆ, ಇದು ಇಡೀ ರಾಜ್ಯದಲ್ಲಿ ಇದು ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಭಾಳ ಜನ ಈ ಥರ ಹೆಲ್ಮೆಟ್ ವಿತರಣೆ ಮಾಡ್ತಿದ್ದು ನಾವು ನೋಡಿದ್ದೀವಿ. 500 ಹೆಲ್ಮೆಟ್ಟು, 1000 ಹೆಲ್ಮೆಟ್ಟು, 2000 ಹೆಲ್ಮೆಟ್ ಈ ಥರ ಕೊಟ್ಟಿದ್ದಾರೆ. ಏಕಕಾಲಕ್ಕೆ ಒಂದೇ ವೇದಿಕೆಯಲ್ಲಿ, ಒಂದೇ ಒಂದು ಆವರಣದಲ್ಲಿ, ಏನೊಂದು ಮೈದಾನದಲ್ಲಿ ಸುಮಾರು 25,000 ಜನರನ್ನು ಕರೆದು ಸೇರಿಸಿ ಅವ್ರು ಯಾರಿಗೂ ಕೂಡ ಏನಿಲ್ಲ, ಇವರು ಮಾಧ್ಯಮದ ಮೂಲಕ ಹೇಳಿರೋದಷ್ಟೇ, ನೀವು ಬನ್ನಿ ಅಂತ ಯಾರನ್ನೂ ಬಲವಂತ ಮಾಡಿಲ್ಲ. ಮಾಧ್ಯಮದ ಮೂಲಕ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾಡಳಿತ, ಜಿಲ್ಲಾ SP ಅವರು ಈ ರೀತಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತೇಳಿ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಶಾಸಕರು ಈ ಕಾರ್ಯಕ್ರಮ ಜಾರಿಗೆ ತರೋದ್ರಲ್ಲಿ ಅವತ್ತು ಪ್ರಮುಖವಾದ ಪಾತ್ರ ವಹಿಸಿದ್ರು. ಅದಕ್ಕೆ ನಾವು ಕೂಡ ಸಹಕಾರ ಕೊಡಬೇಕು, ಅದಕ್ಕೆ ನಾವು ಕೂಡ ಬೆಂಬಲವಾಗಿ ನಿಲ್ಲಬೇಕು. ಪ್ರಾಣ ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಅಲ್ಪ ಒಂದು ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಬಹುಶಃ 25,000 ಜನಕ್ಕೆ ಹೆಲ್ಮೆಟ್ ಕೊಡೋದಂದ್ರೆ ಅದು ಸಣ್ಣ ವಿಚಾರ ಅಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ಆರ್ಗನೈಸ್ ಮಾಡಿ, ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ರೀತಿಯಾದ ಒಂದು ಗೊಂದಲಗಳಿಲ್ಲದೆ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ನಾವು ಆದಿನಾರಾಯಣರವರಿಗೆ ಇವತ್ತು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇದೊಂದು ಯಶಸ್ವಿಯಾದ ಕಾರ್ಯಕ್ರಮ. ಇದನ್ನು ಸದುಪಯೋಗ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆ ಬಳಸ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಕೂಡ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ತಾಲೂಕಿನ ಜನತೆ ಬಳಸ್ಕೊಳ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಬಯಸ್ತೀನಿ. ನೀವೇನಾದ್ರು ತಿಳಿಸಿದ್ರೆ ಡೈವರ್ಟ್ ಆಗೋ ಇಂಪಾರ್ಟೆನ್ಸ್ ಹೇಳಿ ಸರ್. ಸೆಕ್ಷನ್ 11 ಹೋಗಿಲ್ಲ. ಅದು ಮಾರ್ಚ್ 30ರ ನಂತರ ಅದು ಸೆಕ್ಷನ್ 11 ಹೋಗ್ತದ ಇಲ್ಲ ಅಂತ ಗೊತ್ತಾಗ್ತದೆ. ಸೆಕ್ಷನ್ 11ಗೆ ಹೋಗ್ತಾ
ಅಂತಕ್ಕ ಹಂತಕ್ಕೆ ಬಂದಿದೆ ಅಂತೇಳಿ ನಾವು ಕೂಡ ಕೇಳಿದ್ದೀವಿ. ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಯಾರು PCC ಬ್ಯಾಂಕಿಗೆ ಆಯ್ಕೆ ಆಗಿದ್ದಾರೆ, ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಿರ್ಬೋದು ಅಥವಾ ಇನ್ನು ಕೆಲವು ನಿರ್ದೇಶಕರುಗಳು, ಭಾಳಷ್ಟು ಹಿರಿಯ ನಿರ್ದೇಶಕರುಗಳೆಲ್ಲ ಕೂಡ ಎರಡೂ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ಜೊತೆಗೆ ಮಾತನಾಡಿದ್ದು, ಇದಕ್ಕೊಂದು ವಿಶೇಷವಾದಂಥ ಸಭೆ ಕರೆದು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲವನ್ನ ಒಂದು ಪರಿಶೀಲನೆ ಮಾಡಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಇದನ್ನು ಸುಧಾರಿಸಬೇಕು, ಸೆಕ್ಷನ್ 11 ಹೋಗದೇ ಇರೋ ರೀತಿಯಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಕ್ರಮ ತೆಗೆದುಕೊಳ್ಬೇಕು ಅಂತ ಅವ್ರು ಮನವಿ ಮಾಡಿದ್ವಿ. ಆದಷ್ಟು ಬೇಗ ಮೊನ್ನೆ ರಿಪಬ್ಲಿಕ್ ಡೇ ದಿವಸ ನಿಮ್ಗೆ ಹೇಳ್ತಿದ್ರು ಜಿಲ್ಲಾ ಮಂತ್ರಿಗಳು 5ನೇ ತಾರೀಕು ಸಭೆ ಮಾಡೋಣ ಅಂತ. ಆದರೆ ಈ ಅಧಿವೇಶನ 31ನೇ ತಾರೀಕು ಮನೆ ಆಗಬೇಕು, ಮತ್ತೆ 4ನೇ ತಾರೀಕುವರೆಗೂ ಮುಂದುವರಿಸಿದ್ರಿಂದ 5ನೇ ತಾರೀಕು ಮಾಡೋಕ್ಕಾಗಲಿಲ್ಲ. ಮುಂದಿನ ದಿವಸದಲ್ಲಿ ಅವರಿಬ್ಬರು ಚರ್ಚೆ ಮಾಡಿದ್ರು, ಮತ್ತೆ ನಾವು ದಿನಾಂಕ ನಿಗದಿ ಮಾಡಿ ಸಭೆ ಮಾಡ್ತೀವಿ. ಅಲ್ಲ ಅದು ಈಗ ತನಿಖೆ ತೀವ್ರಗೊಳಿಸಿರೋದ್ರಿಂದ ಅಲ್ಲಲ್ಲ ಅದೆಲ್ಲವೂ ಕೂಡ ಮೊದಲಿಂದ ಆಗಿದೆ. ನಾನು ಕೋಲಾರ ವಿಧಾನಸಭಾ ಕ್ಷೇತ್ರ ಶಾಸಕರು ಸತತವಾಗಿ ಮಾಡ್ತಾರೆ. ಕ್ರಮ ತೆಗೆದುಕೊಳ್ತಕ್ಕಂಥ ತನಿಖೆ ಆಗ್ತಕ್ಕಂಥ ಕೆಲಸ ಕೂಡ ಇವತ್ತು ಬಂದಂಥ ಅಧಿಕಾರಿಗಳು, ಯಾರು MDಗಳಾಗ್ಬೋದು, ಆಡಳಿತಾಧಿಕಾರಿ ಆಗ್ಬೋದು, ಅದರ ಬಗ್ಗೆ ಕ್ರಮ ವಹಿಸಿದ್ದಾರೆ. ಹಂಗಾಗಿನೇ ಇದೆಲ್ಲ ಬೆಳಕಿಗೆ ಬರ್ತಾ ಇದೆ. ಬೆಳಕಿಗೆ ಬಂದರೆ ಅದನ್ನು ಯಾವ ರೀತಿ ವಸೂಲಾತಿ ಮಾಡಬೇಕು, ಯಾವ ರೀತಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಯಾವ ರೀತಿ ಅವ್ರ ಮೇಲೆ ಪ್ರಕರಣ ಹೂಡಬೇಕು, ಇವೆಲ್ಲ ಕೂಡ ಚರ್ಚೆ ಆಗಿ ತೀರ್ಮಾನ ಮಾಡ್ತಾರೆ. 70ರಿಂದ 90 ಕೋಟಿ ನಷ್ಟದಲ್ಲಿದೆ. ನಿರ್ದಿಷ್ಟವಾಗಿ ಹೇಳಕ್ ಬರೋದಿಲ್ಲ, ನಿಖರವಾಗಿ ಹೇಳಕ್ ಬರೋದಿಲ್ಲ. ಅಂದಾಜು 70 ಕೋಟಿ. ಪೂರ್ಣವಾಗಿ ತನಿಖೆ ಆದಮೇಲೆ ಇದರ ದುರುಪಯೋಗ ಎಷ್ಟಾಗಿದೆ, ಎಷ್ಟು NPA ಇದೆ, ಇದರಲ್ಲಿ ಯಾರ್ಯಾರು ಪಾತ್ರ 450 ಕೋಟಿ ಗೊತ್ತಾಗ್ತದೆ. SHGಗಳಿಂದಲೇ 450 ಕೋಟಿ.